ಬಸನಗೌಡ ಯತ್ನಾಳ್ಗೆ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಲಿತ ವಿರೋಧಿ ಬಸವರಾಜ ಯತ್ನಾಳ್ಗೆ, ದಲಿತ ವಿರೋಧಿ ಬಸವರಾಜ ಯತ್ನಾಳ್ಗೆ, ಸಂವಿಧಾನ ವಿರೋಧಿ ಯತ್ನಾಳ್ಗೆ, ಅಲ್ಪಸಂಖ್ಯಾತರ ವಿರೋಧಿ ಯತ್ನಾಳ್ಗೆ. ಬಂಧುಗಳು, ಈ ಒಂದು ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಪ್ರಿಂಟ್ ಮೀಡಿಯಾದವರಿಗೂ ಕೂಡ ನಾನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ವಿಭಾಗೀಯ ಮತ್ತು ಪೂರ್ವ ತಾಲೂಕಿನ ಪರವಾಗಿ ತಮಗೆಲ್ಲರಿಗೂ ಭೀಮ್ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ಬಸನಗೌಡ ಯತ್ನಾಳ್ ಎಂಬ ಶಾಸಕ, ಬಿಜಾಪುರದ ಶಾಸಕ, ಇತ್ತೀಚೆಗೆ ದಸರಾಗೆ ಒಬ್ಬರು ನಮ್ಮ ಸಹೋದರಿಯನ್ನು ಆಹ್ವಾನ ಮಾಡಿದರು. ಆಹ್ವಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ಸರ್ಕಾರ ಮತ್ತು ಅವ್ರ ಬಗ್ಗೆ ನಡೆಯುವ ಒಂದು ತಿಕ್ಕಾಟ ಇತ್ತು. ಆ ತಿಕ್ಕಾಟದ ವಿಚಾರದಲ್ಲಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸರಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಈ ಭಾನು ಪ್ರಕಾಶ್ ಮುಸ್ತಾಕ್ ಇದ್ದಾರಲ್ಲ, ಭಾನು ಮುಸ್ತಾಕ್ ಮತ್ತು ಸರ್ಕಾರ ನಡೆಯುವಂಥ ವಿಚಾರದಲ್ಲಿ ಅನಾವಶ್ಯಕವಾಗಿ ದಲಿತ ಮಹಿಳೆಯನ್ನು ಅವಮಾನ ಮಾಡಿರ್ತಕ್ಕಂಥ ವಿಚಾರವಾಗಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಒಬ್ಬ 3 ಬಾರಿ ಶಾಸಕನಾಗಿದ್ದಾನೆ, ಒಬ್ಬ ಕೇಂದ್ರದ ಸಚಿವನಾಗಿ, ಅಟಲ್ ಬಿಹಾರಿ ವಾಜಪೇಯಿ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದರು, ಒಮ್ಮೆ MLC ಆಗಿದ್ರು. ಇಷ್ಟೆಲ್ಲ ಅನುಭವ ಇದ್ಕೊಂಡು ಇಷ್ಟೆಲ್ಲ ಇವನಿಗೆ ಅಧಿಕಾರ ಕೊಟ್ಟಿದ್ದು ದಲಿತರೇ. ಬಸವನಗೌಡ ಪಾಟೀಲ್ ದಲಿತರ ವೋಟ್ ಬೇಡ ಅಂತ ಹೇಳ್ಬೇಕಾಗಿತ್ತು. ಇವತ್ತು ವೋಟ್ ತಗೊಂಡು ಅಧಿಕಾರ ಅನುಭವಿಸಿ ಇವತ್ತು ನಮ್ಮನ್ನು ಅವಮಾನ ಮಾಡೋವಂಥ ಕೆಲಸ ನೀನು ಮಾಡಿದ್ಯಾ. ನೀನು ಶಾಸಕ ಸ್ಥಾನದಿಂದ ಈ ಕೂಡ ರಾಜೀನಾಮೆಯನ್ನು ಕೊಡಬೇಕು. ನಿನಗೆ ಯಾಕಂದರೆ BJPಯಿಂದ ಉಚ್ಚಾಟನೆ ಮಾಡಿದ ತಕ್ಷಣ ನಿನಗೆ ಹುಚ್ಚಿಡ್ಕೊಂಡು ಬಿಟ್ಟಿದ್ದೆ. ಹಾಗಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ದಲಿತ ಸಮುದಾಯ ಭಾಳ ದೊಡ್ಡದಿದೆ. ನಮ್ಮನ್ನು ಪದೇ ಪದೇ ಎಲ್ಲರೂ ಅವಮಾನ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಇದು ತುಂಬ ಖಂಡನೀಯ, ಕಡಾಖಂಡಿತವಾಗಿ ಖಂಡಿಸ್ತೀವಿ. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ, ಅವರು ಮುಂದಿನ ದಿನಗಳಲ್ಲಿ ತುಂಬ ನೋವನ್ನು ಪಡ್ತಾರೆ. ಯಾಕಂದರೆ ನಾವು ಎಲ್ಲೆಲ್ಲಿ ಅವನು ಬರ್ತಾನೆ ಅಲ್ಲೆಲ್ಲ ಬಸಿಬಿಡಿ ಅಂತ ಕೆಲಸವನ್ನು ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೈತಿ. ಏನಂತ ಪ್ರತಿಯೊಬ್ಬರಿಗೂ ದಲಿತರು ಮತ್ತು ಮುಸ್ಲಿಮ್ಸರು ಇನ್ನೊಬ್ಬರು ಮಗ್ನೊಬ್ಬರು ಸಿಕ್ಕಿದ್ದಾರೆ. ಯಾಕೆಂದರೆ ಬೇರೆಯೊಬ್ಬರು ಯಾರು ಇಲ್ವಾ? ನಮ್ಮ ಬಗ್ಗೆ, ನಮ್ಮ ದಲಿತ ಹೋಳಿ ಬಗ್ಗೆ ಏನು ಗೊತ್ತು ಅವರಿಗೆ? ಅಷ್ಟೊಂದು ಅವಮಾನ ಮಾಡುವಂಥದ್ದು ಏನಿತ್ತು? ಅನಾವಶ್ಯಕವಾಗಿ ನಮ್ಮನ್ನು ಎಳಿದುಕೊಂಡು ಬಂದು ನಮ್ಮನ್ನು ಅವಮಾನ ಮಾಡುವಂಥದ್ದು ಕೆಲಸವನ್ನು ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ದಾರೆ. ಹಾಗಾಗಿ ಯತ್ನಾಳ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಹಾಗೆ ಇವ್ರ ಮೇಲೆ ಒಂದು ಗಡಿಪಾರು ಮಾಡಬೇಕು. ಇವ್ರನ್ನ ಮೊದಲು ಪದೇ ಬಾಯಿ ಹುಚ್ಚಾಗ್ಬಿಟ್ಟಿದೆ ಇವರಿಗೆ. ಹಾಗಾಗಿ ಇವ್ರನ್ನ ಶಾಸಕ ಸ್ಥಾನದಿಂದ ಸಂಪೂರ್ಣವಾಗಿ ಈ ಕೂಡಲೇ ವಜಾ ಮಾಡಬೇಕು. ಹಾಗೆ ಇವ್ರನ್ನ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡ್ತೀವಿ. ಮಾಧ್ಯಮ ಮಿತ್ರರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಸ್ನೇಹಿತರೆ, ಏನು ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬೆಂಗಳೂರು ವಿಭಾಗೀಯ ಪ್ರಧಾನ ಸಂಚಾಲಕರಾದಂಥ ಮಣಿಪಾಲ್ ರಾಜಪ್ಪ ಅವರು ಸಹ ಭಾಗವಹಿಸಿದ್ದಾರೆ. ಅವ್ರಿಗೂ ನಾನು ತಮ್ಮೆಲ್ಲರ ಮುಖಾಂತರ ನಾನು ಸ್ವಾಗತವನ್ನು ಬಯಸ್ತಾ, ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ, ಇವರು ಪ್ರತಿ ಬಾರಿಯೂ ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚುವಂಥ ಕೆಲಸ ಇವ್ರದ್ದೊಂದು ಕಾಯಕ ಆಗಿಬಿಟ್ಟಿದೆ. ಇವರು ಕೆಲವು ಪುಂಡರ ಗುಂಪು ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ BJPನಲ್ಲಿ ಅತಿ ಹೆಚ್ಚು ಕೋಮುವಾದಿಗಳು, ಜಾತಿವಾದಿಗಳು ತುಂಬಿರೋದ್ರಿಂದ ಈ ಸಮಾಜದಲ್ಲಿ ದಲಿತರಿಗೆ ಎಲ್ಲಿ ಒಂದು ಕಡೆ ರಕ್ಷಣೆ ಇಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅಂದರೆ ದಲಿತರು ಅಂದರೆ ಅಷ್ಟು ಕೇವಲನೇ ಇವರಿಗೆ. ಆ ರೀತಿ ಇದ್ಮೇಲೆ ದಲಿತರ ಮನೆ ಬಾಗಿಲಿಗೆ ಯಾಕೆ ಮತ ಭಿಕ್ಷೆಗೆ ಬರ್ತಾರೆ ಇವರು? ಅಷ್ಟು ಅರ್ಹತೆ ಇದ್ದರೆ, ಅಷ್ಟು ಯೋಗ್ಯತೆ ಇದ್ದರೆ ದಲಿತರ ಮತಗಳನ್ನು ಮೊದಲು ತಿರಸ್ಕಾರ ಮಾಡಬೇಕು ಇವರು. ದಲಿತರ ಓಲೈಕೆ ಮಾಡೋದನ್ನು ತಿರಸ್ಕಾರ ಮಾಡಬೇಕು ಇವರು. ಅದನ್ನು ಬಿಟ್ಟು ಯೋಗ್ಯರು ಬಾಯಿಗೆ ಬಂದಂಗೆಲ್ಲ ಮಾತನಾಡೋದು, ಬಾಯಿಗೆ ಬಂದಂತಲ್ಲಿ ಹೇಳಿಕೆಗಳು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಇದು? ಪ್ರತಿಯೊಂದು ಬಾರಿನೂ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಈ ಜಾತಿಗಳನ್ನು ಮತ್ತು ಧರ್ಮಗಳನ್ನು ಎತ್ತುಕಟ್ಟಿ ಬೆಂಕಿ ಹಚ್ಚಂಥ ಕೆಲಸಗಳು ಒಂದು 4-5 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿ ಪಕ್ಷನ ಇವರು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರೆ ಹಿಂದೂ ಧರ್ಮನ. ಆದರೆ ನಾವು ಯಾರು ಹಿಂದೂಗಳಲ್ವಾಗಾದ್ರೆ, ದಲಿತರು ಹಿಂದೂಗಳಲ್ವಾಗಾದ್ರೆ ಮತ್ತೆ ಯಾಕೆ ನಮ್ಮನ್ನು ಹಿಂದೂ ಅಂತ ಕರಿತೀರಾ? ನಮ್ಮ ದಲಿತರನ್ನ ನೀವು ಅವಹೇಳನ ಮಾಡೋದಾದ್ರೆ, ಕೇವಲವಾಗಿ ನೋಡೋದಾದ್ರೆ
ತುಚ್ಛ ಮಾತುಗಳು ಮಾತನಾಡ್ತೀವಿ ಅಂತಂದ್ರೆ ಮತ್ತೆ ದಲಿತರನ್ನ ಯಾಕೆ ಹಿಂದೂಗಳು ಅಂತ ಕರೀತೀರಾ? ಮುಂದಿನ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಆಶಯದೆಡೆಗೆ ನಾವು ಮುನ್ನುಗ್ಗುವಂತ ಒಂದು ಈ ಸಂದರ್ಭದಲ್ಲಿ ಪ್ರತಿಜ್ಞೆನೂ ಸಹ ತಗೋಬೇಕಾಗುತ್ತೆ. ಯಾಕಂದ್ರೆ ಏನು ಹಿಂದೂ ಧರ್ಮದಲ್ಲಿ ನಡೀತಾ ಇರತಕ್ಕಂಥ ಅನಿಷ್ಟ ಪದ್ಧತಿಗಳನ್ನ ತೊಡೆದೋಡಿಸ್ಬೇಕು, ಆ ಅನಿಷ್ಟಗಳನ್ನ ಧಿಕ್ಕರಿಸಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಕಾಲದಲ್ಲಿ ಒಂದು ಕರೆ ಕೊಟ್ಟಿದ್ರು. ಆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿನ ಕಾಲದಲ್ಲಿ ಅಕ್ಟೋಬರ್ 14ರಂದು ನಾಗಪುರದಲ್ಲಿ 5 ಲಕ್ಷ ಜನ ಬೌದ್ಧ ಅನುಯಾಯಿಗಳನ್ನು ಒಳಗೊಂಡಂತೆ ಬೌದ್ಧ ಧರ್ಮವನ್ನು ಸೇರ್ಪಡೆ ಆಗ್ತಾರೆ. ಬೌದ್ಧ ಧರ್ಮ ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಮರಳಿ ಮನೆಗೆ ಬೌದ್ಧ ನಡೆಗೆ ಅಂತೇಳಿ ಒಂದು ಸ್ಲೋಗನ್ನ ಸಹ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಕೊಟ್ಟಂತ ಸಂದೇಶವನ್ನು ಇವತ್ತು ನಾವು ದಲಿತರನ್ನು ಸ್ವೀಕರಿಸಬೇಕಂತ ಸಂದರ್ಭ ಬಂದಿದೆ. ಯಾಕಂತಂದ್ರೆ ದಲಿತರಿಗೆ ಹಿಂದೂ ಧರ್ಮದಲ್ಲಿ ರಕ್ಷಣೆ ಇಲ್ಲ ಅಂತಂದ್ರೆ ನಾವ್ಯಾಕೆ ಹಿಂದೂಗಳಾಗಿರ್ಬೇಕಿಲ್ಲಿ? ನಮ್ಗಂತ ಅನಿಷ್ಟ ಧರ್ಮ ಬೇಡ. ಹಾಗಾಗಿ ಬಾಬಾ ಸಾಹೇಬ್ರ ಕಂಡಂತ ಕನಸು ಏನು ಬೌದ್ಧ ಧರ್ಮದೆಡೆಗೆ ಏನಿದೆಯೋ ಅವ್ರು ಕೊಟ್ಟಂತ ಸಂದೇಶದಡೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ರಾಜ್ಯ ನಾಯಕರಾದಂಥ ಅಣ್ಣ ಮಾವಳಿ ಶಂಕರ್ಜಿಯವರ ಒಟ್ಟಿಗೆ ನಾವು ಚರ್ಚಿಸಿ ಈ ವಿಚಾರವನ್ನ ಮುಂದಿನ ದಿನಗಳಲ್ಲಿ ಬೌದ್ಧ ಧರ್ಮವನ್ನು ನಾವು ಸ್ವೀಕರಿಸುವ ಮುಖಾಂತರ ಹಿಂದೂ ಧರ್ಮವನ್ನು ಧಿಕ್ಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪದೇ ಹಿಂದೂ ದಲಿತರನ್ನ ಮತ್ತು ಮುಸಲ್ಮಾನರನ್ನ ಮತ್ತು ಕ್ರೈಸ್ತರನ್ನ ಒಕ್ಕಲೆಬ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಅಣ್ಣ ತಮ್ಮಂದರು ಪ್ರೀತಿ ವಿಶ್ವಾಸಗಳಾಗಿ ಮುಸಲ್ಮಾನರಾಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲ ಜಾತಿ ವರ್ಗದವರು ಅಣ್ಣ ತಮ್ಮಂದ್ರ ತರ ಪ್ರೀತಿ ವಿಶ್ವಾಸದಲ್ಲಿ ಬದುಕ್ತಾ ಇದ್ದಾರೆ ಈ ಸಮಾಜದಲ್ಲಿ. ಆದ್ರೆ ಕೋಮು ದಳ್ಳೂರು ಉಳಿಸುವಂಥದ್ದು ಬಿಜೆಪಿ ವರ್ಗದವ್ರು ಬಿಟ್ರೆ ಇನ್ಯಾರು ಆ ಕೆಲಸ ಮಾಡ್ತಲ್ಲ. ಏನಂದ್ರೆ ಹಿಂದೂ ಧರ್ಮನ ಇವ್ರೇನು ದತ್ತಕ್ಕೆ ತಗೊಂಡ್ಬಿಟ್ಟಿದಾರಾ? ಹಿಂದೂ ಧರ್ಮಕ್ಕೇನು ವಾರಸ್ದಾರ ಇವ್ರು? ಹಾಗಾದ್ರೆ ಬಿಜೆಪಿ ಅವ್ರು ಬಿಟ್ರೆ ಇನ್ಯಾರು ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಧರ್ಮದವ್ರು ಯಾರು ಇಲ್ವಾ? ಹಾಗಾದ್ರೆ ಬರೀ ಬಿಜೆಪಿ ಅವ್ರಿಗೆ ಮಾತ್ರ ಹಿಂದೂ ಧರ್ಮನ? ಹಾಗಾದ್ರೆ ಆ ಕಡೆ ನೋಡಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ 1,100 ಜನ ಹೆಣ್ಮಕ್ಳನ್ನ ಅತ್ಯಾಚಾರಗಳಾಗಿದೆ. ಯಾರಲ್ಲ ಅತ್ಯಾಚಾರ ಸತ್ತಿರತಕ್ಕಂಥ ಯಾರು? ಆ ಹೆಣ್ಮಕ್ಳೆಲ್ಲ ಹಿಂದೂಗಳಲ್ವಾ? ಹಾಗಾದ್ರೆ ಒಂದು ಕಡೆ ವೀರೇಂದ್ರ ಹೆಗ್ಗಡೆನ ಓಲೈಕೆ ಮಾಡ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹಿಂದೂ ಧರ್ಮ ಅಂತ ಹೇಳ್ತಾರೆ. ಏನಾಗಾದ್ರೆ ಇವ್ರ ನಿಲುವೇನಾಗಾದ್ರೆ ಇವ್ರ ಮನಸ್ಥಿತಿ ಎಷ್ಟು ಕೋಮುವಾದ ಅಂತ ತಾವು ಮಾಧ್ಯಮಗಳ ಮುಖಾಂತರ ಅತಿ ಹೆಚ್ಚು ಇದನ್ನು ಬಿತ್ತರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ಈ ಜಾತಿ ಸಮೀಕ್ಷೆ ಈಗಾಗಲೇ ಶುರುವಾಗಿರೋದ್ರಿಂದ ಈ ಜಾತಿ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬ ದಲಿತ ಸಮುದಾಯದವರನ್ನು ಧರ್ಮದ ಕಾಲಂ ಹಿಂದೂ ಅಂತ ಏನಿದೆಯೋ ಅಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರತಿಯೊಬ್ಬ ನಾಗರಿಕೂ ಸಹ ಬೌದ್ಧ ಅಂತೇಳಿ ನಮೂದು ಮಾಡೋ ನಿಟ್ಟಿನಲ್ಲಿ ನಾವು ಬೌದ್ಧ ಧರ್ಮದ ಎಡೆಗೆ ದಾಪಕಾಲ ಇಡೋ ಈ ನಿಟ್ಟಿನಲ್ಲಿ ನಾವೆಲ್ಲರನ್ನು ಉತ್ತರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಈ ಬಸವನಗೌಡ ಪಾಟೀಲ್ ಯತ್ನಾಳರು ಕೊಟ್ಟಿರ್ತಕ್ಕಂಥ ಹೇಳಿಕೆನ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ವಿಭಾಗೀಯ ಸಮಿತಿ ಪೂರ್ವ ತಾಲೂಕು ಸಮಿತಿ ವತಿಯಿಂದ ಈ ಸಂದರ್ಭದಲ್ಲಿ ನಾವು ತಮ್ಮ ಮೀಡಿಯಾಗಳ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದೀವಿ. ಇಂಥವ್ರನ್ನ ನಿಜವಾದ ದೇಶದ್ರೋಹಿ ಅಂತೇಳಿ ಕನ್ಸಿಡರ್ ಮಾಡಿ ಇಂಥವ್ರನ್ನ ದೇಶದ್ರೋಹಿ ಕೇಸ್ ಹಾಕಿ ಇವ್ರನ್ನ ಗಡಿಪಾರು ಮಾಡೋಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಒಂದು ಕಡೆ ಪ್ರತಾಪ್ ಸಿಂಹ ಬಾಯಿ ಬಂದಂಗೆ ಬಡ್ಕೊಳ್ತಾ ಇದ್ದಾನೆ, ಇನ್ನೊಂದು ಕಡೆ ಅವನು ಸಿಟಿ ರವಿ ಓಟಿ ರವಿ ಅವನು, ಇನ್ನೊಂದು ಕಡೆ ಇವನು ಇಂಥ ಜಾತಿ ರೋಗಗ್ರಸ್ತ ಇವ್ರನ್ನ ಪಕ್ಷದಲ್ಲಿ ಇಟ್ಕೊಂಡು ಇಡೀ ಸಮುದಾಯವನ್ನು ಹೊಡೆಯುವಂಥ ಕೆಲಸಗಳು, ಜಾತಿಗಳ ಬಗ್ಗೆ ಬೆಂಕಿ ಹಚ್ಚುವಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಯಾಕೆ ಇಂಥವುಗಳಿಗೆಲ್ಲ ಸರ್ಕಾರಗಳು ಕಡಿವಾಣ ಹಾಕ್ಬಾರ್ದು? ಯಾಕೆ ಹಾಕ್ಬಾರ್ದು? ಇಂಥ ಹೇಳಿಕೆಗಳು ಕೊಟ್ಟಂತ ಸಂದರ್ಭದಲ್ಲಿ ಯಾಕೆ ಇವ್ರ ಮೇಲೆ ಸುಮೋಟೋ ಕೇಸು ದಾಖಲಿಸಿಕೊಂಡು ಇವ್ರನ್ನ ಜೈಲು ಕಟ್ಟಬಾರ್ದು? ಪಡೆದಿರ್ತಕ್ಕಂಥ ಬಾನು ಮುಸ್ತಾಕ್ ಮಹಿಳೆ ಒಬ್ಬ ಹಿಂದುಳಿದ ಅಲ್ಪಸಂಖ್ಯಾತ ಮಹಿಳೆ ಆಗಿದ್ದು, ಆಕೆಯನ್ನ ಏನು ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಕೆಯನ್ನ ಆ ತಾಯಿಯನ್ನ ಆಹ್ವಾನಿಸ್ತಾರೆ ಸರ್ಕಾರದ ವತಿಯಿಂದ. ಆ ಸಂದರ್ಭದಲ್ಲಿ ಈ ಸಿಟಿ ರವಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲ ಅದನ್ನು ತುಂಬಾ ಕಠೋರವಾಗಿ ವಿರೋಧಿಸ್ತಾರೆ. ಇಡೀ ಬಿಜೆಪಿ ಪಕ್ಷನೇ ವಿರೋಧಿಸುತ್ತೆ. ಆದ್ರೆ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಏನ್ ಹೇಳ್ತಾನೆ ಅಂತಂದ್ರೆ, ಅಲ್ಲಿ ಆ ಚಾಮುಂಡಿ ತಾಯಿಯ ಮೆಟ್ಲತ್ತೋದಕ್ಕೂ ಅವ್ರಿಗೆ ಅರ್ಹತೆ ಇಲ್ಲ, ಬಾನು ಮುಸ್ತಾಕ್ ಅವ್ರಿಗೆ ಆ ಮೆಟ್ಲತ್ತೋದಕ್ಕೂ ಅರ್ಹತೆ ಇಲ್ಲ ಅವ್ರಿಗೆ, ಅಂಥವ್ರನ್ನ ಹತ್ತೋದು ನಾವು ಬಿಡೋದು ಇಲ್ಲ ಅಂತೇಳಿ ಒಬ್ಬ ಮಹಿಳೆಯಾಗಿ ಆಕೆಯನ್ನ ತುಂಬಾ ನಿಕೃಷ್ಟವಾಗಿ ಸಮಾಜದಲ್ಲಿ ನಿಕೃಷ್ಟವಾಗಿ ನೋಡೋಂಥದ್ದು. ಯಾಕೆ ಅವ್ರ ತಾಯಿ ತಂಗಿ ಯಾರು ಇವ್ರಿಗೆ ಯಾರು ಹೆಣ್ಮಕ್ಳಿಲ್ವಾ? ಅವ್ರ ತಾಯಿನೂ ಒಂದು ಹೆಣ್ಣಲ್ವಾ? ಅವ್ರ ಹೆಂಡತಿನೂ ಒಂದು ಹೆಣ್ಣಲ್ವಾ? ಯಾಕೆ ಒಬ್ಬ ಹೆಣ್ಮಗಳಿಗೆ ಅಷ್ಟು ಅಮಾನವೀಯವಾಗಿ ಮಾತಾಡ್ಬೇಕು ಅವರು? ಮಾತಾಡೋ ಸಂದರ್ಭದಲ್ಲಿ ದಲಿತರು ಸಹ ದಲಿತ ಹೆಣ್ಮಗಳು ಸಹ ಅಲ್ಲಿ ಮುಟ್ಟೋದಕ್ಕೆ ಅರ್ಹರಲ್ಲ, ಅಲ್ಪಸಂಖ್ಯಾತರಲ್ಲ, ದಲಿತ ಹೆಣ್ಮಕ್ಳು ಸಹ ಯಾವುದೇ ಕಾರಣಕ್ಕಲ್ಲಿ ಮುಟ್ಟೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ, ಅರ್ಹರಲ್ಲ ಅಂತ ಹೇಳಿಕೆನ ಬಸವನಗೌಡ ಪಾಟೀಲ್ ಅವರು ಹೇಳಿಕೆ ಕೊಡ್ತಾರೆ. ಯಾಕೆ ದಲಿತರಂದ್ರೆ ಅಷ್ಟು ಕೇವಲನ ನಿಮಗೆ? ಅವರ ಮತಗಳನ್ನು ಮೊದಲು ತಿರಸ್ಕರಿಸಿ. ನಿಮಗೆ ಅಷ್ಟು ಅರ್ಹತೆ ಯೋಗ್ಯತೆ ಇದ್ರೆ ಅವ್ರ ಮತ ಭಿಕ್ಷೆ ಅವ್ರ ಹತ್ರ ಬೇಡದನ್ನ ಬಿಡಿ ಫಸ್ಟು ಅಂತೇಳಿ ಈ ಸಂದರ್ಭದಲ್ಲಿ ಈ ತರ ಹೇಳಿಕೆ ಕೊಟ್ಟಿರ್ತಕ್ಕಂಥ ಇಂಥ ಅಯೋಗ್ಯರನ್ನ
ಗಡಿಪಾರು ಮಾಡಬೇಕಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರ ಈ ಸಂದರ್ಭ ಒತ್ತಾಯ ಮಾಡಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಹೀಗೆ ನಮ್ಮ ಶಾಕ್ಯ ಗೃಹ ನಿರ್ಮಾಣ ಸಹಕಾರ ಸಂಘದ ಉಪಾಧ್ಯಕ್ಷರು ನಾರಾಯಣ್ ಸರು HL ನಾರಾಯಣ್ ಸರು ಭಾಗವಹಿಸಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ, ಏನು 17/9/2025 ಒಂದು ಪತ್ರಿಕಾಗೋಷ್ಠಿಯನ್ನು ಯತ್ನಾಳ್ ಅವರು ಕರೀತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಾನು ಮುಸ್ತಾಕ್ ಮಾತಾಡೋ ಬರಹದಲ್ಲಿ ದಲಿತ ಇದೇನು ಚಾಮುಂಡೇಶ್ವರಿಗೆ ದೇವಿಗೆ ಹೂ ಇಡಬೇಕಾದ್ರೆ ದಲಿತ ಮಹಿಳೆಗೂ ಹಕ್ಕಿಲ್ಲ ಇಡೋಕ್ಕೂ, ಸನಾತನ ಧರ್ಮದಲ್ಲಿ ಬಂದಿದೆ. ಸನಾತನ ಧರ್ಮದಲ್ಲಿ ಇವರು ಏನು ಬ್ರಾಹ್ಮಣರು ಲಿಂಗಾಯತರು ಇವರೇ ಇಡಬೇಕಂದ್ಬಿಟ್ಟು ಏನು ಬರ್ಕೊಟ್ಟಿಲ್ಲ, ಅವ್ನಿಗೇನು ಗುತ್ತಿಗೆಯನ್ನು ಕೊಟ್ಟಿಲ್ಲ. ಅದರಿಂದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ನಾವು ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿರುವಂಥ ಸಂಘಟನೆ ನಮ್ಮದು. ನಾವು ಅದನ್ನು ಕಂಡಿದ್ದೀವಿ. ವಿಭಾಗೀಯ ಮಟ್ಟದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ, ಅದನ್ನು ಖಂಡಿಸ್ತಾ ಇದ್ದೀವಿ. ನಮ್ಮ ನಾರಾಯಣ ಸ್ವಾಮಿಯವರು ಮತ್ತು ಮುನ್ನಂಜಪ್ಪರು ಹೇಳಿದ ಥರನೇ ಯತ್ನಾಳ್ ಅವರಿಗೆ ಏನಾದ್ರೂ ಅವರು ಬಿಜಾಪುರದಲ್ಲಿ ಸಿಟಿಯಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು, ನಮ್ಮ ಮುಸ್ಲಿಂ ಓಟ್ಗಳೇ ಬೇಡ ಅಂತ. ಹಾಗಾದರೆ ಇವಾಗ ಅವನು ದಲಿತ ಓಟ್ಗಳು ಬೇಡ ಅಂದ್ಬಿಟ್ಟು ಅವನು ಸ್ಟೇಟ್ಮೆಂಟ್ ಕೊಡಲಿ. ಮತ್ತು ಅವನಿಗೆ ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದದಿಂದ ನಮ್ಮ ಸಂಘಟನೆ ಏನಿದೆ ಬಿಜಾಪುರ ಜಿಲ್ಲೆಯ ಶಾಖೆಯಿಂದನೂ ನಮ್ಮ ವಿಭಾಗೀಯ ಅಲ್ಲಿ ಸಂಭಾಗಿಯವರು ಅದನ್ನು ಖಂಡಿಸಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ರಾಜ್ಯಾದ್ಯಂತ ಈ ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾಯಿದ್ದೀವಿ. ಅವ್ರಿಗೆ ಬರಹದಿಂದ ಗೆಲ್ಲೋದಕ್ಕೆ ಓಟಿಗೆ ಮಾತ್ರ ಎಲ್ಲರೂ ಬೇಕಾಗತ್ತೆ. ಅವರು ಒಂದು ಪೊಸಿಷನ್ಗೆ ಬಂದಾಗ ಅವ್ರಿಗೆ ತೆವಳು ಅಂತ ಏನೋ ಹೇಳ್ಕೊತಾರಲ್ಲ, ಆ ಥರ ಅವರು ಇಷ್ಟ ಬಂದಾಗೆ ಸ್ಟೇಟ್ಮೆಂಟ್ಗಳು ಕೊಡೋದು, ಇಷ್ಟ ಬಂದಂಗೆ ಅವ್ರು ನಡ್ಕೊಳೋದು. ಇವರೇನೆ ಇನ್ನೊಬ್ಬರ ಮೇಲೆ ನಮ್ಮನ್ನು ಆ ಥರ ಮಾತಾಡಿದ್ದಾರೆ, ಈ ಥರ ಮಾತಾಡಿದ್ದಾರೆ ಮೀಡಿಯಾದಲ್ಲೇ ಅಂತ ಅವನ ಮೇಲೆ ಕೇಸ್ ಹಾಕಂತ ಅವನೇ ಹೇಳ್ತಾನೆ ಏನು ಸೆಕ್ಷನಲ್ಲಿ. ಇವ್ರ ಮೇಲೆ ಯಾಕೆ ಕೇಸ್ ಹಾಕ್ಬಾರ್ದು ನಾವು? ಆಮೇಲೆ ರಾಜ್ಯಪಾಲರು ರಾಜ್ಯಪಾಲರಾಗಲಿ ಇಲ್ಲಾಂದ್ರೆ ಸ್ಪೀಕರ್ ಅವರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಅವನ ಏನು ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕಂದ್ಬಿಟ್ಟು ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಇದನ್ನು ಖಂಡಿಸ್ತಾ ಇದೆ. ಇದ್ರ ಮೂಲಕ ದಲಿತರ ಸುದ್ದಿಗೆ ಬಂದರೆ ಯಾವನಿಗೂ ನಾವು ಏನು ಆವತ್ತಿಂದ ದಲಿತರ ಸಿಟ್ಟು ರಟ್ಟಿಗೆ ಬಂದರೆ ಏನಾಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಅವ್ರಿಗೂ ಹಿಂದೆ ಪಾಠನೂ ಕಳಿಸಿದ್ದೀವಿ, BJP ಅವರಿಗೆ ಪಾಠ ಕಲಿಸಿದ್ದೀವಿ. ಅವನಿಗೆ ಇವಾಗ ಯಾವುದೋ ಒಂದು JCB ಅನ್ನೋ ಒಂದು ಪಕ್ಷನ ಕಟ್ಕೊಂಡು ಅವನಿಗೆ ಬೇಕಾದಂಗೆ ಪತ್ರಿಕೆ ಹೇಳಿಕೆ ಕೊಡೋದನ್ನು ಈ ಕೂಡಲೇ ನಿಲ್ಲಿಸಬೇಕು. ಏನು ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು. ನಮ್ಮ ಗೆಳೆಯರು ಹೇಳ್ದಂಗೆ ಅವನ್ನ ಗಡಿಪಾರು ಮಾಡಬೇಕಂದ್ಬಿಟ್ಟು ದಲಿತ ಸಂಘರ್ಷ ಸಮಿತಿ ವಿಭಾಗಿ ಮಟ್ಟದಿಂದ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಪತ್ರಿಕಾ ಮಾಧ್ಯಮದವರಿಗೆ ಭೀಮ ಸ್ವಾಗತ ಕೋರುತ್ತಾ, ಏನು ಇವತ್ತು ಈ ಮಾಧ್ಯಮವನ್ನು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿತ್ತು. ಈ ಒಂದು 17ನೇ ತಾರೀಕು ನಮ್ಮ ಮಣಿಪಾಲ್ ರಾಜಣ್ಣವರು ಹೇಳಿದಾಗೆ 17ನೇ ತಾರೀಕಿನ ದಿನದಂದು ಮಾನ್ಯ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನು ಈ ಸನಾತನ ಧರ್ಮದಲ್ಲಿ ಬಂದಂಥವ್ರಿಗೆ ಮಾತ್ರ ಈ ದೇವಿಗೆ ಪುಷ್ಪಾರ್ಚನೆ ಮಾಡೋಕ್ಕೆ ಹಕ್ಕಿರೋದು, ಆದರೆ ಈ ದೇಶದ ಸಾಮಾನ್ಯ ದಲಿತ ಮಹಿಳೆಗೂ ಈ ಪುಷ್ಪಾರ್ಚನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾನೆ. ನಿನಗೆ ಯಾವ ಯೋಗ್ಯತೆ ಇದೆಯಾ ಬಸವನಹಳ್ಳಿ ಯತ್ನಾಳ್ ಅವರೇ? ಈ ದೇಶದಲ್ಲಿ ಬದುಕೋ ಹಕ್ಕಿದೆಯಾ ನಿಮಗೆ? ನಿಮಗೆ ಹಕ್ಕು ಕೊಟ್ಟವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ನೆಲದ ಜಲ ಎಲ್ಲ ಉಳಿಸಿದಂಥ ಮಹಾನ್ ಪುರುಷರ ಆ ಮೊಮ್ಮಕ್ಕಳು, ನಾವು ಮರಿಮಕ್ಕಳು, ಆ ಹೆಣ್ಣು ಮಕ್ಕಳಿಗೆ ಇವತ್ತು ಹಕ್ಕು ಕೊಟ್ಟಿದ್ದಾರೆ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಅದೆಲ್ಲ ತಿಳ್ಕೊಂಡು ಇವತ್ತು ವಿಜಯಪುರದಲ್ಲಿ ನಮ್ಮ ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಇವರು ವೋಟ್ ಬ್ಯಾಂಕ್ ಮಾಡ್ಕೊಂಡು ನೀನು ಗೆದ್ದಂಥ ನೀನು ಯತ್ನಾಳ್ ಅವರೇ, ನೀವು ಮಾತಾಡೋ ಒಂದು ಇತಿಮಿತಿಯಲ್ಲಿ ಇರಬೇಕು. ಈ ದೇಶ ಕಟ್ಟಿದಂಥ ನಾವು ದಲಿತರು, ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ಕಟ್ಟಿದಂಥ ಈ ದೇಶದಲ್ಲೇ ನಿಂತ್ಕೊಂಡು ನೀನು ಒಬ್ಬ ಸಾಮಾನ್ಯ ನಮ್ಮ ದಲಿತ ಹೆಣ್ಣು ಮಗಳ ಮೇಲೆ ಅವಹೇಳನಕಾರಿ ಮಾತುಗಳನ್ನು ಆಡ್ತಿರಲ್ಲ. ನಿಮಗೆ ನಮ್ಮ ಒಂದು ಅಂಬೇಡ್ಕರ್ ವಾದದಿಂದ ನಿಮಗೆ ಒಂದು ಬಹಿಷ್ಕಾರವನ್ನು ಆಗ್ತಾ ಇದ್ದೀವಿ. ಹಾಗೆ ನಮ್ಮ ಮಾನ್ಯ ರಾಜ್ಯಪಾಲರು ಆಗಲಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ, ನಮ್ಮ ಸ್ಪೀಕರು UT ಖಾದರ್ ಆಗಲಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಅವ್ರನ್ನ ಈ ಒಂದು ರಾಜೀನಾಮೆಯನ್ನು ತೆಗೆದುಕೊಂಡು ಅವ್ರನ್ನ ಈ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿ ಈ ದೇಶದಿಂದನೇ ಅವ್ರನ್ನ ಹೊರಗಾಕ್ಬೇಕಂತ ಹೇಳ್ತಾ ನಮ್ಮ ಅಂಬೇಡ್ಕರ್ ವಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾರದಿಂದ ನಾನು ಈ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.